ಸೊ ಜನ ನೋಡಿ ಹೆಂಗಿದ್ದಾರೆ ಅಂತೇಳಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇದು ಒನ್ ಆಫ್ ದ ವ್ಯೂ ಪಾಯಿಂಟ್ ನೋಡಿ. ವರ್ಷತ್ತಿಗೆ ಆಲ್ರೆಡಿ ಬಿಸಿಲು ಬಂದುಬಿಟ್ಟಿದೆ, ಸನ್ರೈಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫಾಗು. ನೀವು ಎಕ್ಸಾಕ್ಟ್ ಸನ್ರೈಸ್ಗೆ ಟೈಮಲ್ಲಿ ಬರಬೇಕು, ಆವಾಗ ಫಾಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಅದೊಂದು ಬೆಟ್ಟ ಕಾಣ್ತಾ ಇದೆ. ಒಂದು ಸ್ವಲ್ಪ ಫಾಗ್ ಕಾಣ್ತಿದೆ, ತುಂಬ ಜಾಸ್ತಿ ಕಾಣ್ತಾ ಇಲ್ಲ. ಬಟ್ ಬಿಸಿಲು ಬಂದಿರೋದ್ರಿಂದ ಅಷ್ಟೊಂದು ಫಾಗ್ ಕಾಣ್ತಾ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಬಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ತಿದ್ದಾರಲ್ಲ, ಈ ಥರ ಬೆಂಚಸ್ ತುಂಬ ಇರುತ್ತೆ ಇಲ್ಲಿ ವ್ಯೂ ಪಾಯಿಂಟಲ್ಲಿ. ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಬೆಳಗ್ಗೆ ಮುಂಚೆ ಬಂದರೆ ಅಂತೂ ನಿಮಗೆ ಅದೇನೋ ಒಂದು ಹಾಡಿದೆಯಲ್ಲ, ಈ ಚುಮು ಚುಮು ಮುಂಜಾವಿನಲ್ಲಿ, ಆ ಥರ ವೆದರ್ ಇರುತ್ತೆ ನಿಮಗೆ. ಫುಲ್ಲು ಚಳಿ ಸಖತ್ತಾಗಿರುತ್ತೆ ವೆದರು, ಎಂಜಾಯ್ ಮಾಡ್ಬೋದು. ಸೊ ಆದಷ್ಟು ಬೆಳಗ್ಗೆ ಬೇಗ ಬಂದರೆ ನಿಮಗೆ ಫಾಗು ಸಿಗುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ, ಸನ್ರೈಸ್ ಕೂಡ ನೋಡ್ಬೋದು. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ನಾವು ದೇವಸ್ಥಾನದೊಳಗೆ ಎಲ್ಲ ಹೋಗಿ ನೋಡೋಣ. ಟಿಪ್ಪು ಡ್ರಾಪ್ ಹತ್ರ ಎಲ್ಲ ಹೋಗಿ ನೋಡೋಣ, ಬನ್ನಿ. ನಾವಿವಾಗ ಯೋಗಿನಂದೀಶ್ವರ ದೇವಸ್ಥಾನದೊಳಗೆ ಬಂದಿದ್ದೀವಿ. ತುಂಬ ಹಳೆಯ ದೇವಸ್ಥಾನ ಇದು. ಇಲ್ಲಿ ಆ್ಯಕ್ಚುಲಿ ಎರಡು ಮೇನ್ ದೇವಸ್ಥಾನ ಇದೆ. ಒಂದು ಯೋಗಿನಂದೀಶ್ವರ, ಇನ್ನೊಂದು ಭೋಗನಂದೀಶ್ವರ ಅಂತೇಳಿ. ಇವಾಗ ನಾವು ಬಂದಿರೋದು ಯೋಗಿನಂದೀಶ್ವರ ದೇವಸ್ಥಾನಕ್ಕೆ. ತುಂಬ ಹಳೆಯ ದೇವಸ್ಥಾನ ಇದು. ಇದು ಆ್ಯಕ್ಚುಲಿ ಚೋಳರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಅಂತೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೃಷ್ಣದೇವರಾಯ ಈ ದೇವಸ್ಥಾನನ ಇಂಪ್ರೂವ್ ಮಾಡಿದ್ರು ಅಂತೇಳಿ ಹೇಳ್ತಾರೆ. ನೋಡಿ, ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಎಲ್ಲ ಚೋಳರು ಕಾಲಕ್ಕೆ ತಕ್ಕನಾಗಿದೆ ಅಂತಲೇ ಹೇಳ್ತಾರೆ. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಇಲ್ಲಿ ಈ ಥರದ್ದು ಮರದ್ದು ಸ್ಟ್ಯಾಚ್ಯೂಸ್ ಥರ ತುಂಬ ಮಾಡಿಟ್ಟಿದ್ದಾರೆ. ಮೊಸಳೆ ಇರ್ಬೋದು, ಹಾವು ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ನೋಡಿ ಮೊಸಳೆ, ಹಾವಿದು, ಬೇರೆ ಬೇರೆ ಥರದ ಆಕಾರಗಳನ್ನ ಮಾಡಿಟ್ಟಿದ್ದಾರೆ ಮರದಲ್ಲಿ. ಮುಕ್ತಾಂಬ ಸನ್ನಿಧಿ ಅಂತ. ಒಂದು ಒಳ್ಳೇದಂದರೆ ಎಲ್ಲ ಕಡೆನೂ ಸರ್ವಜ್ಞನ ವಚನಗಳು, ಬಸವಣ್ಣನ ವಚನಗಳನ್ನ ಹಾಕಿಟ್ಟಿದ್ದಾರೆ. ಇದು
ಮುಕ್ತಾಂಬ ಸನ್ನಿಧಿ. ಈ ಕಂಬಗಳ ನೋಡಿ ಎಷ್ಟು ಹಳೆಯದಂತೇಳಿ ಗೊತ್ತಾಗುತ್ತೆ. ಬಟ್ಟೆಗಳೆಲ್ಲ ಒಣಸಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಪೋಸ್ಟ್ ಆಫೀಸ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ತುಂಬ ಫೆಸಿಲಿಟೀಸ್ ಇದೆ. ನಾವು ಹೋಗಿ ಬಂದಿರೋ ದೇವಸ್ಥಾನ ಇದು ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ. ಬೇಸಿಕಲಿ ಶಿವನ ದೇವಸ್ಥಾನ ಇದೆ. ನಾವು ಇನ್ನೊಂದು ಸೈಡಿಂದ ಎಂಟರ್ ಆಗಿ ಬಂದಿದ್ವಿ. ಎರಡು ಎಂಟ್ರೆನ್ಸ್ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇರುತ್ತೆ ತುಂಬ ಕಡೆ, ಅಲ್ಲಿ ಹೋಟೆಲ್ ಮಯೂರ ಅಂತೇಳಿ ಒಂದು ಹೋಟೆಲ್ ಇರುತ್ತೆ ಇಲ್ಲಿ, ಅಲ್ಲಿದು ಮಾಹಿತಿ ಕೇಂದ್ರ ಇಲ್ಲಿದೆ. ಹಾಗೇನು ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡ್ಬೋದು ವ್ಯೂ. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ಸೊ ನಂದಿ ಹಿಲ್ಸ್ದ ಇನ್ನೊಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ. ಇಲ್ಲೊಂಥರ ಬ್ರಿಡ್ಜ್ ಥರ ಮಾಡಿದ್ದಾರೆ, ಇಲ್ಲಿ ನಿಂತ್ಕೊಂಡು ನಾವು ವ್ಯೂ ನೋಡ್ಬೋದು. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಫುಲ್ ಕೆಳಗಡೆ ಇರೋದು ಗದ್ದೆ, ಕೆರೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸೈಡಲ್ಲಿ ಒಂದೆರಡು ಬೆಟ್ಟಗಳಿರ್ತವೆ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಬ್ರಿಡ್ಜ್ ಕೂಡ ಒಂಥರ ಚೆನ್ನಾಗಿ ಫೀಲ್. ಇವಾಗೆಲ್ಲ ಹೆಂಗಂದ್ರೆ ಗ್ಲಾಸ್ ಬ್ರಿಡ್ಜ್ ಒಂಥರ ಟ್ರೆಂಡ್ ಆಗಿದೆ. ಹಿಂಗೆ ಎಕ್ಸ್ಟೆಂಡ್ ಮಾಡಿ ಗ್ಲಾಸ್ ಬ್ರಿಡ್ಜ್ ಮಾಡಿರ್ತಾರೆ ಎಲ್ಲ ಕಡೆ. ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಡಿಕೇರಿಯಲ್ಲಿ ಮಾಡ್ಯಾರಂತೆ. ಸೊ ಇದು ಮೆಟಲ್ ಬ್ರಿಡ್ಜೇ, ಬಟ್ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನಿಂತ್ಕೊಂಡು ವ್ಯೂ ನೋಡೋದಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡಿಕ್ಯಾಪ್ ಕೂಡ ಹೋಗ್ಬೋದು ವೀಲ್ ಚೇರಲ್ಲಿ. ಮೆಟ್ಲುಗಳ ಜೊತೆ ವೀಲ್ ಚೇರ್ ಹೋಗೋದಕ್ಕೆ ಕೂಡ ಒಂದು ಇದು ಮಾಡಿದ್ದಾರೆ. ಸೊ ಫುಲ್ ನಂದಿ ಹಿಲ್ಸ್ ಟಾಪಲ್ಲಿ ಒಂದು ಹೋಟ್ಲ್ ಇದೆ, ಹೋಟೆಲ್ ಮಯೂರ ಅಂತೇಳಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಫ್ಲ್ಯಾಗ್ಸ್, ಅದೇ ಹೋಟೆಲ್ಲು. ಸೊ ನಂದಿ ಹಿಲ್ ಟಾಪಲ್ಲೂ ಕೂಡ ನೀವು ಬಂದು ಸ್ಟೇ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ತುಂಬ ರೆಸಾರ್ಟ್ಸ್ ಇದ್ದಾವೆ, ಬಟ್ ಇಲ್ಲಿ ಟಾಪಲ್ಲಿ ರೆಸಾರ್ಟ್ಸ್ ಇಲ್ಲ, ಕೆಳಗಡೆ ಇದ್ದಾವೆ ನಂದಿ ಹಿಲ್ಸ್ದು. ಬಾಟಮಲ್ಲಿ ಡಿಸ್ಕವರಿ ವಿಲೇಜ್ ಅಂತೇಳಿ ಒಂದು ರೆಸಾರ್ಟ್ ಇದೆ, ಅದು ತುಂಬ ಚೆನ್ನಾಗಿದೆ. ನಾನು ಒಂದ್ಸರಿ ಬೈಕ್ ರೈಡ್ಗೆ ಹೋಗಿದ್ದೆ ಆ ರೆಸಾರ್ಟ್ಗೆ. ನೋಡಿ ಇಲ್ಲಿದೆಯಲ್ಲ, ಈ ಬಸ್ಸಲ್ಲೇ ನೀವು ಕೆಳಗಡೆಯಿಂದ ಮೇಲ್ಗಡೆ ತನಕ ಬರ್ಬೋದು. 25 ರೂಪೀಸ್ ಏನೋ ಇರುತ್ತೆ ಟಿಕೆಟ್. ಅದರಲ್ಲಿ ಪಾರ್ಕಿಂಗಿಂದ ನೀವು ಮೇಲ್ ತನಕ ಬರ್ಬೋದು. ಕಂಪ್ಲೀಟ್ ಮೇಲ್ ತನಕ ವೆಹಿಕಲ್ಸ್ ಬಿಡ್ತಾಯಿಲ್ಲ ಇವಾಗ. ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ, ಮಯೂರ ಪೈನ್ ಟಾಪ್ ಸನ್ರೈಸ್ ರೆಸ್ಟೋರೆಂಟ್ ಅಂತ. ಸೊ ಅಲ್ಲಿ ಹೋಗಿ ನೀವು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಬೋದು, ಮಾಡಿಲ್ಲ ಅಂದರೆ.
ಆ್ಯಂಡ್ ಈ ಥರ ಫ್ರೂಟ್ಸ್ ಎಲ್ಲ ಸಿಗುತ್ತೆ ನೋಡಿ, ಮಿಕ್ಸ್ಡ್ ಫ್ರೂಟ್ಸು ಇದೆಲ್ಲ ಸಿಗುತ್ತೆ, ಅದನ್ನು ಕೂಡ ತಿನ್ಬೋದು. ಕೆಲವು ಕಾರ್ಸ್ ಇಲ್ಲಿ ತನಕ ಬಂದಿದೆ, ಯಾವುದೋ ಸ್ಪೆಷಲ್ಲು ಅಥವಾ VIP ಕಾರ್ಸ್ ಆ ಥರದ್ದು ಇರ್ಬೋದು, ಅಥವಾ ಇಲ್ಲಿ ಹೋಟೆಲ್ ಇದೆಯಲ್ಲ, ಹೋಟೆಲ್ ಕಾರ್ಗಳದ್ದು ಇರ್ಬೋದು. ಮಯೂರ ಅಂತೇಳಿ ಹೋಟೆಲ್ ಇದೆ, ಸೊ ಅಲ್ಲಿಗೆ ಬಂದಿರೋರದ್ದು ಕಾರ್ ಇದ್ರೂ ಇರಬಹುದು. ಆ್ಯಂಡ್ ಫುಡ್ ಕೋರ್ಟ್ ಏರಿಯಾ, ವಾಟರ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಾಟಲ್ಸ್ನ ಮೇಲೆ ಅಲೋ ಮಾಡೋದಿಲ್ಲ, ಸೊ ಹಂಗಾಗಿ ಪ್ಲಾಸ್ಟಿಕ್ ಬಾಟಲ್ ತಂದಿದ್ರೆ ನೀವು ಕೆಳಗೆ ಕೊಟ್ಟು ಬರಬೇಕು. ಇಲ್ಲಿ ಬೇಕಂದರೆ ವಾಟರ್ ಸಿಗುತ್ತೆ, ವಾಟರ್ ತೊಗೊಬೋದು. ಇಲ್ಲಾಂದರೆ ನೀವು ಸ್ಟೀಲ್ ಬಾಟ್ಲಲ್ಲಿ ಹಾಕೊಂಬರ್ಬೋದು, ಆವಾಗ ತಗೊಂಬರ್ಬೋದು. ಆ್ಯಂಡ್ ಡ್ರಿಂಕಿಂಗ್ ವಾಟರ್ದು ಇದು ಕೂಡ ಇದೆ ಘಟಕ. ಸೊ ಇಲ್ಲಿ ವಾಟರ್ ಫಿಲ್ ಮಾಡ್ಕೊಬೋದು ನೀವು ಬಾಟಲ್ ತಂದಿದ್ರೆ. ಆ್ಯಂಡ್ ಇಲ್ಲಿ ಪಾರ್ಕ್ ಥರ ಇದೆ ಅನಿಸುತ್ತೆ, ಹೋಗಿ ನೋಡೋಣ ಏನು ಅಂತೇಳಿ. ಇಲ್ಲಿ ಗಾರ್ಡನ್ ಥರ ಮಾಡಿದ್ದಾರೆ ಟಾಪಲ್ಲಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಕ್ಚುಲಿ ಫಾಗೆಲ್ಲ ಕವರ್ ಆದಾಗ. ಆ್ಯಂಡ್ ಒಂದು ವಾಕಿಂಗ್ ಥರ ಕೂಡ ಮಾಡ್ಬೋದು, ಒಂದು ಸ್ಮಾಲ್ ಹೈಕಿಂಗ್ ಮಾಡ್ಬೋದು ಟಾಪಲ್ಲಿ ನೀವು, ಅಷ್ಟು ಜಾಗ ಇದೆ. ಮಧ್ಯ ಬೆಂಚಸ್ ಕೂಡ ಹಾಕಿರ್ತಾರೆ. ಆ್ಯಂಡ್ ಮಳೆ ಬಂದರೆ ಶೆಡ್ ಟೈಪ್ ಕೂಡ ಮಾಡಿದ್ದಾರೆ. ಎಲ್ಲ ಕಡೆ ಡಸ್ಟ್ಬಿನ್ಸ್ ಇದೆ. ವಾಕ್ವೇ ತುಂಬ ಚೆನ್ನಾಗಿದೆ. ಫೋಟೋಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಸ್ಟೀಲ್ ಆರ್ಚ್ ಥರ ಮಾಡಿದ್ದಾರೆ, ಇಲ್ಲಿ ಆ ಆರ್ಚ್ಗೆ ಬಳ್ಳಿ ಕೂಡ ಹಬ್ಸಿದ್ದಾರೆ. ಇದು ಆ್ಯಕ್ಚುಲಿ ಹೋಟೆಲ್ ಅನಿಸುತ್ತೆ, ಹೋಟೆಲ್ ಮಯೂರ ಪೈನ್ ಟಾಪ್ ಇದೆಯಲ್ಲ, ಇದೇ ಹೋಟೆಲ್. ನೋಡಿ ತುಂಬ ದೊಡ್ಡದಾಗಿದೆ ಪಾರ್ಕ್ ಆ್ಯಕ್ಚುಲಿ. ಹಿಂಗೆ ಹೋಗ್ಬೋದು, ಹೀಗೆ ಹೋಗ್ಬೋದು, ತುಂಬ ವಾಕ್ವೇಸ್ ಮಾಡಿದ್ದಾರೆ. ಸೊ ತುಂಬ ದೊಡ್ಡದಾಗಿದೆ. ಬೆಳಗ್ಗೆ ಬರ್ಬೇಕಾದ್ರೆ ಚಳಿ ಇತ್ತು, ಈಗ ಬೆಟ್ಟ ಸುತ್ತಿ ಸೆಕೆ ಸ್ಟಾರ್ಟ್ ಆಯ್ತು. ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಪಾರ್ಕ್ ಥರ ಮಾಡಿದ್ದಾರೆ. ಸೊ ನೀವು ಮಕ್ಕಳು ಕರ್ಕೊಬಂದರೆ ಇಲ್ಲಿ ಆಟ ಆಡಿಸ್ಬೋದು. ಈ ಕಡೆ ಹೋದರೆ ಮತ್ತೆ ಎಕ್ಸಿಟು, ಮೇನ್ ಎಂಟ್ರೆನ್ಸ್ಗೆ ದಾರಿ ಅಂತೇಳಿ ಹಾಕಿದ್ದಾರೆ. ಆ್ಯಕ್ಚುಲಿ ಸೈನ್ ಬೋರ್ಡ್ಸ್ ಎಲ್ಲ ಕಡೆನೂ ಇರುತ್ತೆ ಈ ಥರ. ನಡೆದಾಡೋದಕ್ಕೆ ತುಂಬ ಜಾಗ ಇದೆ ಇಲ್ಲಿ ಬೆಟ್ಟದ ಮೇಲೆ, ಆರಾಮ್ಸೆ ಒಂದು ಹೈಕಿಂಗ್ ಮಾಡ್ಬೋದು.
ಬಟ್ ಬಿಸಿಲಾದ್ರ ಮೇಲೆ ಅಂತೂ ಬರೋಕ್ಕೆ ಹೋಗ್ಬೇಡಿ, ವೇಸ್ಟು. ನೀವು ಇಲ್ಲಿ ಬಂದರೆ ಬಿಸಿಲಲ್ಲಿ ಬೆವರ್ಕೊಂಡು ಹೋಗ್ಬೇಕಷ್ಟೆ. ಸೊ ಸನ್ರೈಸ್ ನೋಡೋದಕ್ಕೆ ಇಟ್ಸ್ ವೆರಿ ಗುಡ್ ಪ್ಲೇಸ್. ತುಂಬ ಫೋಟೋ ಸ್ಪಾಟ್ಸ್ಗಳಿರುತ್ತೆ ಇಲ್ಲಿ. ಸೊ ಎಲ್ಲಿ ಬೇಕಾದರೆ ನೀವು ಫೋಟೋಸ್ ತೆಗೆಸ್ಕೋಬೋದು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡ್ಬೋದು ಅನಿಸುತ್ತೆ, ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲ ಅನಿಸುತ್ತೆ ಕಬ್ಬನ್ ಪಾರ್ಕ್ ಥರ. ಇಲ್ಲಿ ಈ ಪಾರ್ಕ್ ಕೂಡ ತುಂಬ ದೊಡ್ಡದಾಗಿದೆ ಆ್ಯಂಡ್ ಮಧ್ಯ ಮಧ್ಯ ಈ ಥರದ ಬೆಂಚಸ್ ಇದೆ. ಈ ಬೆಂಚ್ ನೋಡಿ ಎಷ್ಟು ಹಳೆಯದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಆ್ಯಂಡ್ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಒಳ್ಳೆ ಹುಲ್ಲುಗಾವಲು ಅಂತಾರಲ್ಲ ಆ ಥರ. ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಲಾಲ್ಬಾಗು, ಕಬ್ಬನ್ ಪಾರ್ಕು ಥರ ಇನ್ನೊಂದು ಲವರ್ ಸ್ಪಾಟ್ ಅಂತ ಹೇಳಿದ್ರೆ ಅದು ನಂದಿ ಹಿಲ್ಸು. ಸೊ ನೀವು ಲವ್ ಮಾಡಿಬಿಟ್ಟು ನಂದಿ ಹಿಲ್ಸಿಗೆ ಬಂದಿಲ್ಲ ಅಂದರೆ ಅದು ವೇಸ್ಟ್ ಅಂತೇಳಿ ಹೇಳ್ಬೋದು. ಅಷ್ಟು ರೊಮ್ಯಾಂಟಿಕ್ ಪ್ಲೇಸ್ ಇದು. ಸೊ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಲವರ್ಸ್. ಎಲ್ಲಿ ಹೋದರೂ ಫುಲ್ ಕ್ರೌಡ್ ಇತ್ತು. ಫುಲ್ ಆ್ಯಕ್ಚುಲಿ ನಂಗೆ ಬೆಂಗಳೂರಲ್ಲಿರೋ ಜನ ಪೂರ್ತಿ ನಂದಿ ಹಿಲ್ಸರೇ ಇದ್ದಾರೆ ಅಂತೇಳಿ ಅನಿಸ್ತಿದ್ದು, ಅಷ್ಟು ಕ್ರೌಡ್ ಇತ್ತು. ಇದು ಒಂದು ಪ್ಲೇಸು ನಮಗೆ ಖಾಲಿಯಾಗಿ ಸಿಕ್ಕಿದೆ. ಟಾಪಲ್ಲೆಲ್ಲ ಈ ಥರದ್ದು ವ್ಯೂ ಪಾಯಿಂಟ್ಸ್ ತುಂಬ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡು ನಾವು ವ್ಯೂ ನೋಡ್ಬೋದು. ಅದನ್ನೂ ಎಲ್ಲ ಕೂಡ ಏನೇನೋ ಬರೆದ್ಬಿಟ್ಟು ಬಂಡೆಗಳನ್ನೆಲ್ಲ ಬರೆದ್ಬಿಟ್ಟು ಡಿಸೈನ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ ರೂಫ್ ಮೇಲೂ ಕೂಡ ಎಲ್ಲ ಬರೆದ್ಬಿಟ್ಟು ಡಿಸೈನ್ ಮಾಡಿದ್ದಾರೆ. ಸೊ ನಮ್ಮ ಜನಕ್ಕೆ ಏನೇ ಕೊಟ್ಟರು ಕೂಡ ನಾವು ಹಾಳು ಮಾಡ್ತೀವಿ ಅನ್ನೋದೊಂದು ಪ್ರೂವ್ ಮಾಡಿದ್ದಾರೆ. ಸೊ ನಂದಿ ಹಿಲ್ಸಿಗೆ ರೋಪ್ ವೇ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಇದೆ ಅಂತೇಳಿ ಹೇಳ್ತಾಯಿದ್ರು. ಗೊತ್ತಿಲ್ಲ ಯಾವಾಗ ಆಗುತ್ತೆ ರೋಪ್ ವೇ ಅಂತೇಳಿ, ಬಟ್ ರೋಪ್ ವೇ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟ ಕಾಣಿಸ್ತಾ ಇದೆ, ಅಲ್ಲಿ ಕೆಳಗಡೆ ಒಂದಿಷ್ಟು ಬಿಲ್ಡಿಂಗ್ಸ್ ಕಾಣಿಸ್ತಾ ಇದ್ದಾವೆ. ಅಲ್ಲೊಂದು ಕಲ್ಲು ಕೋರೆ ಕಾಣಿಸ್ತಾ ಇದೆ. ಕಲ್ಲೆಲ್ಲ ತೆಗೆದು ಬೆಟ್ಟ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಗ್ರ್ಯಾಜುವಲಿ. ಆ್ಯಂಡ್ ಕೆಳಗಡೆ ಎಲ್ಲ ಫುಲ್ ರಿಯಲ್ ಎಸ್ಟೇಟ್ ಆಗ್ತಾ ಇದೆ ನಂದಿ ಹಿಲ್ಸ್ ಕೆಳಗಡೆ. ಸೊ ಇನ್ನೊಂದು ಸ್ವಲ್ಪ ವರ್ಷಕ್ಕೆ ನಂದಿ ಹಿಲ್ಸೇ ಇರುತ್ತೆ ಎಲ್ಲ ಹೇಳೋಕ್ಕಾಗಲ್ಲ, ಅಷ್ಟು ರಿಯಲ್ ಎಸ್ಟೇಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲೊಂದು ಕಲ್ಲು ಬಿಲ್ಡಿಂಗ್ ಕಾಣ್ತಾ ಇದೆ, ಅದು ಕೂಡ ಟಾಯ್ಲೆಟ್, ಶೌಚಾಲಯ. ಮೇಲೆ ಎಲ್ಲ ಕಡೆ ಟಾಯ್ಲೆಟ್ಸ್ ಇದೆ ಆ್ಯಂಡ್ ಡಸ್ಟ್ಬಿನ್ಸ್ ಇದೆ. ಅದೊಂದು ತುಂಬ ಒಳ್ಳೆಯದು. ಅದು ಯಾವುದೋ ತುಂಬ ಹಳೆಯ ಬಿಲ್ಡಿಂಗ್ ಅನಿಸುತ್ತೆ, ಕಲ್ಲು ಬಿಲ್ಡಿಂಗು, ಅದನ್ನು ಟಾಯ್ಲೆಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆ್ಯಂಡ್ ಅವಾಗವಾಗ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನೀವು ಇಲ್ಲಿ ಬಂದರೆ ರಿಫ್ರೆಶ್ ಆಗ್ತಾ ಇರುತ್ತೆ. ಸೊ ಬ್ಯಾಂಗ್ಳೂರಿಯನ್ಸಿಗೆ ರಿಫ್ರೆಶ್ ಮಾಡ್ಕೊಳೋದಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಂತೇಳಿ ಹೇಳ್ಬೋದು ನಂದಿ ಹಿಲ್ಸ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಾಶ್ರೂಮು. ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ, ಹಳೆ ಬಿಲ್ಡಿಂಗ್, ಕಲ್ಲಿನ ಬಿಲ್ಡಿಂಗು. ವ್ಯೂ ಪಾಯಿಂಟಲ್ಲಿ ಒಂದು ಕಲ್ಲಿನ ಬಿಲ್ಡಿಂಗಲ್ಲಿ ವಾಶ್ರೂಮ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವಾವ್, ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ಸೊ ವಾಶ್ರೂಮ್ ಪಕ್ಕ ಬೆಂಚ್ ಕೂಡ ಹಾಕಿದ್ದಾರೆ. ಇನ್ ಕೇಸ್ ಫುಲ್ ಆಗಿದ್ರೆ ವೇಟ್ ಮಾಡೋದಕ್ಕೆ ಬೆಂಚ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ಬೋದು. ಈ ವಾಶ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡಿಲ್ಲ, ಫುಲ್ ಗಲೀಜಾಗಿದೆ. ಸೊ ಯೂಸ್ ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ನೋಡ್ಬೋದು ಅಷ್ಟೇ ವಾಶ್ರೂಮ್ ಅಂತೇಳಿ ಹೊರಗಡೆಯಿಂದ. ಸೊ ಇವಾಗ ನಾವು ನಂದಿ ಹಿಲ್ಸ್ನ ಇನ್ನೊಂದು ಸೈಡಿಗೆ ಬಂದಿದ್ದೀವಿ. ಇಲ್ಲಿಂದ ಕೂಡ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲೊಂದು 2-3 ಬೆಟ್ಟಗಳು ಕಾಣ್ತಾ ಇದೆ, ಒಂದು ಕೆರೆ ಕಾಣ್ತಾ ಇದೆ, ಒಂದಿಷ್ಟು ಬಿಲ್ಡಿಂಗ್ಸ್ಗಳು ಕಾಣ್ತಾ ಇದ್ದಾವೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಫಾಗ್ ಕೂಡ ಇದೆ, ಇನ್ನೂ ಅಷ್ಟಾಗಿ ಹೋಗಿಲ್ಲ. ಬಿಸಿಲು ಅಷ್ಟೊಂದು ಬಂದಿಲ್ಲ. ತುಂಬ ಬಿಸಿಲು ಬಂದುಬಿಟ್ಟಿದ್ರೆ ನಿಮಗೆ ಫಾಗ್ ಫುಲ್ ಹೋಗ್ತಾ ಇತ್ತು. ಸ್ವಲ್ಪ ವಾತಾವರಣ ಫಾಗ್ ಇದ್ದಂಗೆ ಇದೆ. ಮಂಗದ ಕೈಗೇನೋ ಆಗಿದೆ ಅನಿಸುತ್ತೆ ನೋಡು, ಉಂಟಾಕಂತ ಹೋಗ್ತಾ ಇದೆ.
ತುಂಬ ಕೋತಿಗಳಿದ್ದಾವೆ ಇಲ್ಲಿ ಮೇಲೆ ಆ್ಯಕ್ಚುಲಿ. ಬಂದವರೆಲ್ಲ ಈ ಹಣ್ಣು ಅದು ಚಿಪ್ಸು ಎಲ್ಲ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಕೋತಿಗಳು ತುಂಬ ಜಾಸ್ತಿ ಆಗಿದ್ದಾವೆ ಇಲ್ಲಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ. ಕೆಳಗಡೆ ಯಾವುದೋ ದೇವಸ್ಥಾನ ಇದೆ, ಅಲ್ಲಿ ಹಾಡು ಹಾಕಿದ್ದು ಇಲ್ಲಿ ಕೇಳಿಸ್ತಾ ಇದೆ. ಬೆಟ್ಟದ ಸುತ್ತ ಈ ಥರ ವಾಕ್ವೇ ಇದೆ. ಹೀಗೆ ಬೆಟ್ಟದ ಸುತ್ತ ನಾವು ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಪ್ಲೇಸಸ್ ಇದೆ, ಲೈಕ್ ಗಾಂಧಿ ನಿಲಯ, ನೆಹರು ನಿಲಯ ಅಂತೆಲ್ಲ ಬೇರೆ ಬೇರೆ ಪ್ಲೇಸಸ್ ಇದೆ. ಇಲ್ಲಿ ಯಾವುದೋ ಒಂದು ನದಿಯ ಮೂಲ ಕೂಡ ಇದೆ. ಆ್ಯಂಡ್ ಬ್ರಹ್ಮಾಶ್ರಮ ಅಂತೇಳಿ ಒಂದು ಪ್ಲೇಸ್ ಇದೆ. ಸೊ ಅದು ಎಲ್ಲ ಪ್ಲೇಸ್ಗಳಿಗೂ ನೀವು ಹೋಗ್ಬೋದು. ಇದೆಷ್ಟು ಚೆನ್ನಾಗಿದೆ ನೋಡಿ. ಇದೇನು ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇದೊಂದು ವ್ಯೂ ಪಾಯಿಂಟ್. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಇದು. ಓಪನ್ ಆಗಿರೋ ವ್ಯೂ ಪಾಯಿಂಟ್. ಒಳ್ಳೆ ಹೈಕಿಂಗ್ ಆಗುತ್ತೆ ಮಾತ್ರ ನಿಮ್ಗೆ. ಈ ಬಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಮಾತ್ರ. ಆ್ಯಂಡ್ ನಾರ್ಮಲ್ ಬಿದ್ರಲ್ಲ, ಇದು ವಾಟೆ. ಬೆತ್ತ ಅನ್ಸುತ್ತೆ ಅಲ್ವಾ? ಸುತ್ತ ಈ ಥರ ಕಟ್ಟೆ ಕಟ್ಟಿದ್ದಾರೆ. ಅದು ನೋಡಿದ್ರೆ ಒಂಥರ ಕೋಟೆ ಕಟ್ಟಿದಂಗೆ ಆಗುತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ಮೇಲೆ ಕಾಣ್ತಾ ಇದೆಯಲ್ಲ, ಅದು ನೆಹರು ನಿಲಯ ಮತ್ತು ಗಾಂಧಿ ನಿಲಯ. ನೋಡಿ ಕೆಲವು ಪ್ಲೇಸಸ್ಗಳು ಎಷ್ಟು ಚೆನ್ನಾಗಿರ್ತವೆ ಅಂದರೆ, ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗ್ಸೋದಕ್ಕೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮ್ಮ ಪ್ರೇಮಿಗಳು ಎಲ್ಲ ಕಡೆನೂ ಪ್ರೇಮದ ಗುರುತು ಬಿಟ್ಟೋಗಿರ್ತಾರೆ. ಬಂಡೆ ಇರ್ಬೋದು, ಕಟ್ಟೆ ಇರ್ಬೋದು, ಯಾರನ್ನೂ ಬಿಡಲ್ಲ. ಸೊ ನಾವು ನಂದಿ ಬೆಟ್ಟದ ಇನ್ನೊಂದು ಪ್ರೇಕ್ಷಣೀಯ ಸ್ಥಳವಾದ ಪಾಲಾರ್ ನದಿಯ ಉಗಮ ಸ್ಥಾನಕ್ಕೆ ಬಂದಿದ್ವಿ. ಈ ನಂದಿ ಬೆಟ್ಟದ ಮೇಲೆ ಒಂದು ನದಿ ಹುಟ್ಟುತ್ತೆ, ಅದು ಪಾಲಾರ್ ಅಂತೇಳಿ ನದಿ ಹೆಸರು. ಸೊ ಈ ನದಿ ಬಗ್ಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ ಪಾಲಾರ್ ನದಿಯು ನಂದಿ ಬೆಟ್ಟದ ಪೂರ್ವ ಇಳಿಜಾರಿನಲ್ಲಿ ಹುಟ್ಟುತ್ತೆ. ಇದು ಭೂಗತವಾಗಿ ಚಲಿಸಿ ಪೂರ್ವಕ್ಕೆ ಹರಿಯುತ್ತದೆ. ಇದು ಆಂಧ್ರ ಪ್ರದೇಶ ಹೋಗ್ಬಿಟ್ಟು ಆಮೇಲೆ ತಮಿಳ್ನಾಡು ಹೋಗುತ್ತೆ. ಅಲ್ಲಿ ತಮಿಳ್ನಾಡಲ್ಲಿ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಸೊ ಇದನ್ನ ಕೂಡ ಕುಡಿಯೋ ನೀರಿಗೆ ಮತ್ತು ಕೃಷಿಗೆ ಉಪಯೋಗಿಸ್ತಾರೆ ನೋಡಿ. ಕಾವೇರಿಗೆ ಮಾತ್ರ ನಾವು ಫೈಟ್ ಮಾಡ್ಕೊಂತಿರ್ತೀವಿ, ಬಟ್ ಇದು ಕೂಡ ತಮಿಳ್ನಾಡಿಗೆ ಹೋಗುತ್ತೆ. ಬಟ್ ಇದು ತುಂಬ ದೊಡ್ಡ ನದಿ ಅಲ್ಲ ಅನಿಸುತ್ತೆ. ಆ್ಯಂಡ್ ಇದು ಪೆಲ್ಲಾರ್ ಕೆರೆ ಅಂತೇಳಿ ಅದ್ರದ್ದು ಪುನಶ್ಚೇತನ ಮಾಡಿದ್ದು ಡೀಟೇಲ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಪಾಲಾರ್ ನದಿಯ ಉಗಮ ಸ್ಥಾನ. ಇಲ್ಲಿ ಒಂದು ಸಣ್ಣ ಕಲ್ಯಾಣಿ ರೀತಿ ಇದೆ ಆ್ಯಕ್ಚುಲಿ. ಅದ್ರೊಳಗೆ ನೀರಿದೆ. ಇಲ್ಲೊಂದು ಕಂಬ ಇದೆ. ಆ್ಯಕ್ಚುಲಿ ಅಲ್ಲೊಂದು ಸಣ್ಣ ದೇವಸ್ಥಾನದ ರೀತಿಯೂ ಇದೆ ಅದ್ರ ಒಳಗಡೆ.
ಅದು ಇವಾಗ ಬೀಗ ಹಾಕಿಟ್ಟಿದ್ದಾರೆ, ಪೂಜೆಯನ್ನು ಮಾಡ್ತಿಲ್ಲ ಅನ್ಸುತ್ತೆ. ಸೊ ಇದು ಪಾಲಾರ್ ನದಿಯ ಉಗಮ ಸ್ಥಾನ. ಈ ಥರ ತುಂಬ ಪ್ಲೇಸಸ್ ಇದೆ ಇಲ್ಲಿ ನಂದಿ ಬೆಟ್ಟದ ಮೇಲೆ. ಬ್ರಹ್ಮಾಶ್ರಮ ಅಂತೇಳಿ ಇನ್ನೊಂದು ಪ್ಲೇಸ್ ಇದೆ. ಆ್ಯಂಡ್ ಟಿಪ್ಪು ಡ್ರಾಪ್ ಕೂಡ ನಾವಿನ್ನೂ ಹೋಗಿಲ್ಲ, ಟಿಪ್ಪು ಡ್ರಾಪಿಗೆ ಹೋಗಬೇಕು. ಆ್ಯಕ್ಚುಲಿ ನೀವು ಮಧ್ಯಾಹ್ನ ತನಕ ಇಲ್ಲಿ ಓಡಾಡ್ಕೊಂಡು ಹೋಗೋದು, ಅಷ್ಟು ಪ್ಲೇಸಸ್ ಇದೆ. ಮಧ್ಯ ಬೆಂಚಸ್ ಇದೆ. ಇಲ್ಲಿ ಒಂದು ಬೆಂಚ್ ಇದೆ ನೋಡಿ, ಯಾರೋ ಎಮಿಲ್ ಗ್ಯಾಂಗ್ ಅಂತೇಳಿ ಬರೆದಿಟ್ಟಿದ್ದಾರೆ. ಈ ಥರದ್ದು ಬೆಂಚಸ್ ಇರುತ್ತೆ, ಸುಸ್ತಾದರೆ ಕುತ್ಕೊಬೋದು ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯ ಒಂದು ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾವಿವಾಗ ಇನ್ನೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಿದ್ದೀವಿ, ನಂದಿ ಬೆಟ್ಟದ್ದು ಬ್ರಹ್ಮಾಶ್ರಮ. ಇದೊಂದು ಗುಹೆ ಆ್ಯಕ್ಚುಲಿ. ಬೇಸಿಕಲಿ ಹಿಂಗೆ ಮೆಟ್ಲು ಹತ್ಕೊಂಡು ಆ ಗುಹೆ ಒಳಗೆ ಹೋಗ್ಬೋದು. ಓಪನ್ ಇದೆಯಲ್ಲ ನೋಡಬೇಕು ಅದು ಹೋಗೋಕ್ಕೆ. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ದೊಡ್ಡ ನಂದಿ ಇದೆ. ಓಕೆ, ಇದು ನೆಲ್ಲಿಕಾಯಿ ಬಸವಣ್ಣ. ಎಷ್ಟು ದೊಡ್ಡದಾಗಿದೆ ನೋಡಿ ಬಸವಣ್ಣ. ಇಲ್ಲಿ ಪೂಜೆ ಕೂಡ ಮಾಡ್ತಾರೆ. ಅರ್ಚಕರು ನಂಬರ್ ಹಾಕಿದ್ದಾರೆ ನೋಡಿ ಇಲ್ಲಿ, ಇನ್ ಕೇಸ್ ನೀವೇನಾದ್ರು ಪೂಜೆ ಮಾಡಿಸಿದ್ರೆ. ಆ್ಯಂಡ್ ಇದ್ರದ್ದು ಇತಿಹಾಸ ಇಲ್ಲಿ ಹಾಕಿದ್ದಾರೆ. ಚೋಳರ ರಾಜರ ಕಾಲದಲ್ಲಿ ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹವು ನಿರ್ಮಾಣವಾಗಿದೆ. ಈ ನಂದಿಯು ಮುಂದೆ ನೆಲ್ಲಿಕಾಯಿ ಮರ ಇರುವ ಕಾರಣ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ಆಗಮಿಸುವ ಭಕ್ತರು ಬಸವನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಈಡೇರುತ್ತದೆ. ಓಕೆ, ನಾನು ಕೆಲವೊಂದಿಷ್ಟು ವಿಡಿಯೋ ನೋಡಿದ್ದೆ, ಕಿವಿಲಿ ಹೋಗಿ ಹಿಂಗೆ ಹೇಳೋದು. ಸೊ ಅದು ಇಲ್ಲಿದೆ ಅನಿಸುತ್ತೆ. ಇದ್ರ ಕಿವಿಲಿ ಏನಾದ್ರು ಹೇಳಿದ್ರೆ ನಿಮಗೆ ಅದು ನಿಜ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆಗುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ. ಆ್ಯಂಡ್ ಬ್ರಹ್ಮಾಶ್ರಮ ಓಪನ್ ಇದೆಯಲ್ಲ ಅಂತೇಳಿ ನೋಡ್ಕೊಂಬರೋಣ. ಸೊ ಬ್ರಹ್ಮಾಶ್ರಮ ಅನ್ನೋದು ಬೇಸಿಕಲಿ ಒಂದು ಗುಹೆ, ದೊಡ್ಡ ಬಂಡೆ ಇದೆ. ಈ ಬಂಡೆ ಒಳಗಡೆ ಒಂದು ಗುಹೆ ಇದೆ. ಸೊ ಅದಕ್ಕೆ ಬ್ರಹ್ಮಾಶ್ರಮ ಅಂತೇಳಿ ಹೇಳ್ತಾರೆ. ನೋಡಿ ಇಲ್ಲೇನು ಸಣ್ಣ ಬಾಗಿಲು ಕಾಣ್ತಾ ಇದೆಯಲ್ಲ, ಇದರಿಂದ ನಾವು ಒಳಗಡೆ ಹೋಗ್ಬೋದು. ಇದು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಒಳಗಡೆ. ಬಟ್ ಒಳಗಡೆ ಹೋಗೋದಕ್ಕೆ ಲೆಫ್ಟ್ ಸೈಡ್ ಹಿಂಗೆ ದಾರಿ ಇದೆ, ಒಳಗಡೆ ಹೋಗ್ಬೋದು. ಬಟ್ ಕತ್ಲೆ ಇದೆ, ಸೊ ಹಂಗಾಗಿ ಬೇಡ ಅಂತೇಳಿ ಏನು ಕಾಣೋದಿಲ್ಲ. ಸಾಧ್ಯವಾದರೆ ಯಾವಾಗಲಾದರೂ ಒಳಗಡೆ ಹೋಗಿ ನೋಡಿ. ವಿಜಯ್ ಮತ್ತು ಸೀಮಾರ ಪ್ರೇಮದ ಗುರುತು ಇಲ್ಲಿದೆ ಬಂಡೆ ಮೇಲೆ. ಸೊ ಇಲ್ಲಿ ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದು ಟಿಪ್ಪುವಿನ ಶಸ್ತ್ರಾಗಾರಕ್ಕೆ ಹೋಗೋ ದಾರಿ. ಬಟ್ ಈ ದಾರಿ ಫುಲ್ ಮುಚ್ಚೋಗಿದೆ ಇವಾಗ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ದಾರಿ. ಬಟ್ ಈ ದಾರಿಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ, ಮೇಂಟೈನ್ ಮಾಡಿಲ್ಲ. ಸೊ ಟಿಪ್ಪುವಿನ ಶಸ್ತ್ರಾಗಾರಕ್ಕೆ ಹೋಗುವ ದಾರಿ ಇದು. ಬೇರೆ ಪ್ಲೇಸ್ಗಳನ್ನ ನೋಡೋಣ ಬನ್ನಿ. ಸೊ ನಾವಿವಾಗ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಟಿಪ್ಪು ಡ್ರಾಪ್ ಹತ್ರ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ಒಂದು ಕೊಳದ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಹೊಸಕಟ್ಟೆ ಕೆರೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ ನೋಡಿ ಕೆರೆ ಹೇಗಿದೆ ಅಂತ ಹೇಳಿ. ಹೊಸಕಟ್ಟೆ ಕೆರೆ ಪುನಶ್ಚೇತನ ಕಾಮಗಾರಿ ಅಂತೇಳಿ ಹಾಕಿದ್ರು. ಸೊ ಈ ಕೆರೆನೆಲ್ಲ ರೆಸ್ಟೋರೇಷನ್ ಮಾಡಿದ್ದಾರೆ. ಸೊ ಇದು ಟಿಪ್ಪು ಡ್ರಾಪ್, ಸುತ್ತ ಗ್ರಿಲ್ಸ್ ಹಾಕ್ಬಿಟ್ಟಿದ್ದಾರೆ.
ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಆ್ಯಂಡ್ ನೋಡಿ ಸಖತ್ತಾಗಿ ವ್ಯೂ ಕಾಣುತ್ತೆ, ಕಾಡು ಮತ್ತು ಬೆಟ್ಟದ ವ್ಯೂ ಕಾಣುತ್ತೆ ಇಲ್ಲಿಂದ. ಇದ್ರದ್ದು ನಂದಿ ಹಿಲ್ಸಲ್ಲಿ ಆ್ಯಕ್ಚುಲಿ ಟಿಪ್ಪು ಡ್ರಾಪ್ ತುಂಬ ಫೇಮಸ್ಸು. ಇದ್ರದ್ದು ಹಿಸ್ಟ್ರಿ ಇಲ್ಲಿ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಂದಿ ಬೆಟ್ಟಗಳ ನೈಋತ್ಯ ಅಂಚಿನಲ್ಲಿ ಸುಮಾರು 90 ಡಿಗ್ರಿ ಕುಸಿತದೊಂದಿಗೆ ಕಡಿದಾದ 600 ಮೀಟರ್ ಎತ್ತರದ ಬಂಡೆಯನ್ನು ಕಾಣಬಹುದು. ಟಿಪ್ಪು ಡ್ರಾಪ್ ಎಂದು ಪ್ರಿಯವಾಗಿ ಕರೆಯಲ್ಪಡುವ ಈ ಸ್ಥಳ ಟಿಪ್ಪು ಸುಲ್ತಾನ್ ಮರಣದಂಡನೆಗೆ ಅಪರಾಧಿಗಳನ್ನು ಶಿಕ್ಷಿಸಲು ಈ ಬಂಡೆಯಿಂದ ಸಾವಿಗೆ ತಳ್ಳಲು ಬಳಸುತ್ತಿದ್ದರು. ಈ ಬಂಡೆಯ ತುದಿಯನ್ನು ಹತ್ತುವುದು ಮತ್ತು ವೀಕ್ಷಿಸುವುದು ನಿಷೇಧಿಸಲಾಗಿದೆ, ಯಾಕಂದರೆ ಇಲ್ಲಿ ಈ ಹಿಂದೆ ಅನೇಕ ಸಂದರ್ಶಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಷ್ಟಿಷ್ಟು ದೊಡ್ಡ ಗ್ರಿಲ್ಸ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಾಯ್ತಾ? ಸೊ ಅದೇ ರೀಸನ್ಗೆ. ಇಲ್ಲಿ ಆ್ಯಕ್ಚುಲಿ ಹಿಸ್ಟ್ರಿ ತೊಗೊಂಡ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಾವು ಇವಾಗೇನು ಗಲ್ಲಿಗೆ ಹಾಕ್ತಾರಲ್ಲ ಆ ಥರ ಇಲ್ಲಿಂದ ತಂದು ತಳ್ತಿದ್ರಂತೆ ಸಾಯಿಸೋದಕ್ಕೆ. ಸೊ ಹಂಗಾಗಿ ಇಲ್ಲಿ ಟಿಪ್ಪು ಡ್ರಾಪ್ ಅಂತೇಳಿ ಕರೀತಾರೆ. ಆ್ಯಂಡ್ ಇವಾಗ ಮಾಡರ್ನ್ ಟೈಮಲ್ಲಿ ಇದು ಸೂಸೈಡ್ ಪಾಯಿಂಟ್ ಅಂತ ಕೂಡ ಫೇಮಸ್ ಆಗಿತ್ತು, ಯಾಕಂದರೆ ಇಲ್ಲಿ ತುಂಬ ಜನ ಬಂದು ಸೂಸೈಡ್ ಮಾಡ್ಕೊತಿದ್ರಂತೆ. ಸೊ ಹಾಗಾಗಿ ಇಷ್ಟು ದೊಡ್ಡ ಕಟ್ಟೆ ಕಟ್ಸಿರೋದು ಆ್ಯಂಡ್ ಇಲ್ಲಿ ಗ್ರಿಲ್ಸ್ ಕೂಡ ಹಾಕಿರೋದು. ಆ್ಯಂಡ್ ಇಷ್ಟು ದೊಡ್ಡ ನಂದಿ ಬೆಟ್ಟದಲ್ಲಿ ಇಲ್ಲೇ ಬಂದು ಯಾಕೆ ಸೂಸೈಡ್ ಮಾಡ್ಕೊತಿದ್ರು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸೂಸೈಡ್ ಮಾಡ್ಕೊಳೋರಿದ್ರೆ ಬೇರೆ ಕಡೆನೂ ಹೋಗಿ ಮಾಡ್ಕೊಬೋದು. ಇಲ್ಲಿ ಈ ಥರದ ಕಟ್ಟೆ ಇಲ್ದಿದ್ದ ಜಾಗಗಳು ತುಂಬ ಇದ್ದಾವೆ. ಬಟ್ ನಾನು ಕೇಳಿದ್ದೀನಿ ತುಂಬ ಜನ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊತಾರೆ ಅಂತೇಳಿ. ಸೊ ಇವಾಗಂತೂ ಟಿಪ್ಪು ಡ್ರಾಪ್ ಸೂಸೈಡ್ ಪಾಯಿಂಟ್ ಅಂತಲೇ ಫೇಮಸ್ ಆಗೋಗಿತ್ತು. ಸೊ ಹಾಗಾಗಿ ಇಲ್ಲಿ ಪ್ರಿಕಾಷನ್ಗೆ ಅಂತೇಳಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇವಾಗ ನಾವು ಅರ್ಕಾವತಿ ನದಿ ಮೂಲಕ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ನದಿಗಳು ಹುಡ್ತವೆ. ಇಷ್ಟು ನದಿಗಳು ಹುಡ್ತವೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವಾಗ ನೋಡ್ಕೊಂಬಂದವಲ್ಲ, ಅದು ಪಾಲಾರ್ ನದಿ ಅಂತೇಳಿ, ಅದ್ರ ಮೂಲ ಕೂಡ ಇಲ್ಲೇ ಇದೆ. ಆ್ಯಂಡ್ ಅರ್ಕಾವತಿ ನದಿ ಮೂಲ ಕೂಡ ಇಲ್ಲೇ ಇದೆ. ಸೊ ಈ ಬೆಟ್ಟದ ಮೇಲೆ 2 ನದಿಗಳು ಹುಟ್ಕೊಂಡು ಹರ್ಕೊಂಡು ಹೋಗ್ತವೆ. ಆ್ಯಕ್ಚುಲಿ ಬೆಟ್ಟದಲ್ಲಿ ನದಿ ಹುಟ್ಟೋದಕ್ಕೆ ಒಂದು ಮೇನ್ ರೀಸನ್ ಅಂದರೆ, ನಿಮಗೆ ಇದು ಗಾಳಿ ಬರುತ್ತಲ್ಲ, ಗಾಳೀಲಿ ನೀರು ಪಸೆ ಇರುತ್ತೆ. ಗುಡ್ಡ ಬೆಟ್ಟಗಳು ಅದನ್ನ ಹಿಡಿದಿಟ್ಕೊಳ್ತವೆ ನೀರನ್ನ. ಆ್ಯಕ್ಚುಲಿ ಅಮೇರಿಕದಲ್ಲಿ ಯಾವುದೋ ಒಂದು ಫಾಲ್ಸು ಬರೀ ಆ ಥರದ ಗಾಳಿಯಿಂದನೇ ಫಾರ್ಮ್ ಆಗುತ್ತಂತೆ, ಯಾವುದೇ ನದಿ ಇಲ್ಲದೆ. ಸೊ ಆ ಥರ ಅದು ಒಂದು ರೀಸನ್ ಇರಬಹುದು ಇಲ್ಲಿ 2 ನದಿ ಹುಟ್ಟೋದಕ್ಕೆ. ಆ್ಯಂಡ್ ಕಾಡು ಕೂಡ ತುಂಬ ಇದೆ ಇಲ್ಲಿ. ಇವಾಗ ಮಾಡರ್ನೈಸೇಷನ್ ಮಾಡಿದ್ದಾರೆ ಈ ಥರ ಎಲ್ಲ ಮಾಡಿಬಿಟ್ಟು. ಮೊದಲು ಇನ್ನೂ ಜಾಸ್ತಿ ಕಾಡಿತ್ತು. ಸೊ ಹಾಗಾಗಿ ನದಿಗಳು ಹುಡ್ಕೊತಾ ಇದ್ವು. ಎಲ್ಲದನ್ನು ರೆಸ್ಟೋರೇಷನ್ ಮಾಡಿದ್ದಾರೆ. ಸೊ ಅದೊಂದು ಒಳ್ಳೆ ವಿಷಯ. ನದಿ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಅರ್ಕಾವತಿ ನದಿಯು 3850 ಅಡಿ ಎತ್ತರದಲ್ಲಿರುವ ನಂದಿ ಬೆಟ್ಟದ ಬಾವಿಯಲ್ಲಿ ಜನಿಸುತ್ತದೆ. ನಂತರ ಅದು ಬೆಟ್ಟವನ್ನು ಇಳಿದು ರಾಮನಗರ ಮತ್ತು ಕನಕಪುರ ಪ್ರದೇಶದ ಮೂಲಕ ಹರಿದು ಸಂಗಮದಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಕಾವೇರಿ ಸಂಗಮ ಇದೆಯಲ್ಲ, ಅಲ್ಲಿ ಇದು ಕೂಡ ಹೋಗಿ ಒಂದು ಸೇರುತ್ತೆ ಅರ್ಕಾವತಿ. ಕರೆಕ್ಟ್, ನಾನು ಹೋಗಿದ್ದೆ ಅಲ್ಲಿಗೆ. ಕುಮುದಾವತಿ, ಸುವರ್ಣಮುಖಿ ಮತ್ತು ವೃಷಭಾವತಿ ಈ ನದಿಯ ಉಪನದಿಗಳು. ಆಗ ಮೈಸೂರಿನ ದಿವಾನರಾಗಿದ್ದ ಸರ್ ಇಸ್ಮಾಯಿಲ್ ಮಿರ್ಜಾ ಅವರು 1936ರಲ್ಲಿ ಹೆಸರುಘಟ್ಟ ನೀರಿನ ಟ್ಯಾಂಕ್ನಲ್ಲಿ ಈ ನದಿಯ ಉದ್ದಕ್ಕೂ ಚಾಮರಾಜೇಂದ್ರ ವಾಟರ್ ವರ್ಕ್ಸ್ ಅನ್ನು ಸ್ಥಾಪಿಸಿದ್ದರು. ಅದು ಬೆಂಗಳೂರಿಗೆ ನೀರು ಸರಬರಾಜು ಮಾಡಿತ್ತು. ಮಾಗಡಿ ಬಳಿಯ ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನು ಈ ನದಿಯುದ್ದಕ್ಕೂ ನಿರ್ಮಿಸಲಾಗಿದೆ. ತಿಪ್ಪಗೊಂಡನಹಳ್ಳಿ ಜಲಾಶಯ ತುಂಬ ಫೇಮಸ್. ಕೆಳಗಿಳಿದೋಗೋದು ಒಂದು ಸ್ವಲ್ಪ ಕಷ್ಟ ಇದೆ. ಬೇಸಿಕಲಿ ಇದು ಕೂಡ ಒಂದು ಕೊಳದ ರೀತಿ ಇದೆ. ನಾವಲ್ಲಿ ಪಲಾರ್ ನದಿ ಇದೆ ನೋಡಿದ್ವಲ್ಲ, ಅದು ತುಂಬ ಚಿಕ್ಕದಾಗಿತ್ತು. ಅದೊಂದು ಕಲ್ಯಾಣಿ ರೀತಿ ಇತ್ತು. ಬಟ್ ಇದು ಒಂದು ಕೊಳದ ರೀತಿ ಇದೆ, ದೊಡ್ಡದಾಗಿದೆ. ಅರ್ಕಾವತಿ ಉಗಮ ಸ್ಥಾನ. ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಕೆಳಗಡೆ ನೆಲ ಕಾಣುತ್ತೆ, ಅಷ್ಟು ಕ್ಲಿಯರ್ ಆಗಿದೆ ನೀರು. ಆ್ಯಂಡ್ ತುಂಬ ಪ್ಯೂರ್ ಆಗಿದೆ ನೀರು.
ನದಿ ಹುಟ್ಟಲ್ಲಿ ಎಷ್ಟು ಪ್ಯೂರ್ ಆಗಿರುತ್ತೆ ಅಂತೇಳಿ ನೋಡಿ. ಆ ಪಾಚಿಗಳು ಎಲ್ಲ ಕೂಡ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್, ನೈಸ್ ಪ್ಲೇಸ್. ಸೊ ಇವತ್ತು ನಾವು 2 ನದಿಯ ಉಗಮ ಸ್ಥಾನವನ್ನು ನೋಡಿದ್ವಿ. ಬೇಡ, ಇವಾಗ ನಾವು ನಂದಿ ಹಿಲ್ಸ್ ಅಲ್ಲಿರುವ ಪುಷ್ಕರಣಿ ಹತ್ರ ಬಂದಿದ್ದೀವಿ. ಈ ಪುಷ್ಕರಣಿಯನ್ನು ಚೋಳರ ಕಾಲದಲ್ಲಿ ಬಿಲ್ಟ್ ಮಾಡಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಅಮೃತ ಸರೋವರ ಅಂತೇಳಿ ಕರೀತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಪುರಾತನ ಪುಷ್ಕರಣಿ ಅಮೃತ ಸರೋವರ ಎಂದು ಕರೆಯಲಾಗುತ್ತದೆ, ಅಂದರೆ ಮಕರಂದದ ಸರೋವರ. ಈ ಚೌಕ ಆಕಾರದ ಕಲ್ಯಾಣಿ ಅಳತೆ 10 ಮೀಟರ್ ಬೈ 10 ಮೀಟರ್ ಇದ್ದು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದು 32 ಮೆಟ್ಟಲುಗಳನ್ನು ಹೊಂದಿದ್ದು ಅವುಗಳು ಕೆಳಗಿಳಿಯುತ್ತಿದ್ದಂತೆ ಅವುಗಳ ಗಾತ್ರ ಕಡಿಮೆಯಾಗುತ್ತದೆ ಮತ್ತು ಸಣ್ಣ ದೇವಾಲಯವಿರುವ ಕೆಳಭಾಗದಲ್ಲಿ ಸಂಧಿಸುತ್ತದೆ. ಬಹಳ ಹಿಂದೆ ಇದನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ಬೆಳೆಸಲಾಗುತ್ತಿತ್ತು. ಇಂದು ಹಲವಾರು ಪಕ್ಷಿಗಳು ಮತ್ತು ಮೀನುಗಳು ಇಲ್ಲಿ ವಾಸವಾಗಿವೆ. ಆ್ಯಕ್ಚುಲಿ ಪುಷ್ಕರಣಿ ಒಳಗಡೆ ಕಲರ್ ಮೀನುಗಳನ್ನ ಬಿಟ್ಟಿದ್ದಾರೆ. ಅವು ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತವೆ. ಇಲ್ಲಿ ಸುತ್ತ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಒಳಗೆ ಹೋಗೋಕೆ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಒಳಗಡೆ ಹೋಗಿ ನೋಡ್ಬೋದಿತ್ತು. ಬಟ್ ಪುಷ್ಕರಣಿ ಮಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ನೈಸ್ ಪ್ಲೇಸ್. ನಂದಿ ಹಿಲ್ಸಿಗೆ ನೀವು ಆ್ಯಕ್ಚುಲಿ ಪಾರ್ಕಿಂಗ್ ಏನಿದೆಯಲ್ಲ, ಪಾರ್ಕಿಂಗ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ಬಂದಾಗಲೇ ಫಸ್ಟ್ ಸಿಗೋದೆ ನಿಮಗೆ ಪುಷ್ಕರಣಿ. ಅದಾದಮೇಲೆ ನಿಮಗೆ ಬೇರೆ ಬೇರೆ ಪ್ಲೇಸಸ್ ಸಿಗ್ತಾ ಹೋಗುತ್ತೆ. ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಮೇಲೆ ಹೋದರೆ ಫಾಗ್ ಸಿಗುತ್ತೆ ಅಂತೇಳಿ ಮೊದಲು ಮೇಲೆಗಡೆ ಹೋಗಿದ್ವಿ. ಹಾಗಾಗಿ ಬರಬೇಕಾದ್ರೆ ಲಾಸ್ಟಿಗೆ ಪುಷ್ಕರಣಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಪಾಟ್ಸ್ ಎಲ್ಲ ಇಟ್ಬಿಟ್ಟು ಗಿಡ ಎಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೇಂಟೈನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತಮುತ್ತ ಮರಗಳಿದ್ದಾವೆ, ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಸ್. ಮಕ್ಕಳಿಗೆಲ್ಲ ಕರ್ಕೊಬಂದರೆ ಮೀನುಗಳನ್ನು ತೋರಿಸ್ಬೋದು. ಫುಲ್ಲು ಅಕ್ವೇರಿಯಮಲ್ಲಿ ಕಲರ್ ಮೀನುಗಳು ಇರ್ತಾವಲ್ಲ, ಆ ಥರ ಕಲರ್ ಮೀನುಗಳನ್ನ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತವು. ಇವಾಗ ನಾವು ಟಿಪ್ಪು ಸುಲ್ತಾನ್ ಲಾಡ್ಜ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಷ್ಟು ಪ್ಲೇಸ್ಗಳಿದ್ದಾವೆ. ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸು, ಗವಿ ವೀರಭದ್ರೇಶ್ವರ ಟೆಂಪಲ್ಲು, ಕಾಟೇಜಸ್ ಇದ್ದಾವೆ ಆ್ಯಂಡ್ ವಾಚ್ ಟವರ್ ಕೂಡ ಇದೆ. ವಾವ್, ಸಖತ್ತಾಗಿದೆ, ಚೆನ್ನಾಗಿದೆ ಪ್ಲೇಸ್. ವಾಚ್ ಟವರ್ ಅಂತಲ್ಲಿ ಹೇಳಿದ್ರೆ ಅವಾಗೆಲ್ಲ ಯುದ್ಧಗಳಾಗ್ತಿದ್ವಲ್ಲ, ಅವಾಗ ಅಲ್ಲಿ ನಿಂತ್ಕೊಂಡು ಸೈನಿಕರು ನೋಡ್ತಾ ಇದ್ರು ಶತ್ರುಗಳು ಬರ್ತಾ ಇದ್ದಾರಾ ಅಂತೇಳಿ. ಸೊ ಅದಕ್ಕೆ ವಾಚ್ ಟವರ್ ಅಂತೇಳಿ ಹೇಳ್ತಾರೆ. ಇದು ಸಮರ್ ಪ್ಯಾಲೇಸ್ ಅನ್ಕೊಂತೀನಿ ಮೋಸ್ಟ್ಲಿ. KR ಮಾರ್ಕೆಟ್ ಹತ್ರ ಒಂದು, ಚಾಮರಾಜಪೇಟೆಯಲ್ಲಿ ಒಂದು ಸಮರ್ ಪ್ಯಾಲೇಸ್ ಇದೆ, ಟಿಪ್ಪು ಸುಲ್ತಾನ್ದು. ಇಲ್ಲೊಂದಿದೆ. ಒಂದು ಮೇನ್ ಪ್ಯಾಲೇಸ್ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ. ಸೊ ಇಲ್ಲೆಲ್ಲ ಸಮರ್ ಪ್ಯಾಲೇಸ್ಗಳನ್ನ ಮಾಡ್ಕೊಂಡಿದ್ದ, ಅಂದರೆ ಇಲ್ಲಿ ಬಂದು ಅವನು ಸ್ಟೇ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ. ಡೋರ್ಗಳ ನೋಡಿ. ಗವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಹೋಗ್ಬೋದು ನೋಡಿ. ಅದು ಹೇಗಿದೆ ಸಮರ್ ಪ್ಯಾಲೇಸ್. ತುಂಬ ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ಬಟ್
ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವನು ಟಿಪ್ಪು ಸುಲ್ತಾನ್ ಆಗಾಗ ಇಲ್ಲಿಗೆ ಬರ್ತಿದ್ನಂತೆ, ಬಂದಾಗ ಇಲ್ಲಿ ಇರ್ತಿದ್ದ. ಆ್ಯಕ್ಚುಲಿ ಈ ರಾಜರು ಇರ್ಬೋದು, ಬ್ರಿಟಿಷ್ ಇರ್ಬೋದು, ಇಂಥ ಒಳ್ಳೊಳ್ಳೆ ಪ್ಲೇಸ್ ಹುಡ್ಕೊತಾ ಇದ್ರು ರೆಸ್ಟ್ ತೊಗೊಳೋದಕ್ಕೆ, ವಿಶ್ರಾಂತಿ ತೊಗೊಳೋದಕ್ಕೆ. ನೀವು ಜೋಗ್ ಫಾಲ್ಸಿಗೆ ಹೋದರೆ ಅಲ್ಲಿ ಬ್ರಿಟಿಷ್ ಬಂಗ್ಲೋ ಅಂತೇಳಿ ಒಂದಿದೆ. ಸೊ ಹಾಗೆ ಇಂಥ ಪ್ಲೇಸ್ಗಳಿಗೆ ಬಂದು ಆರಾಮ್ಸೆ ಚಿಲ್ ಮಾಡ್ತಾ ಇದ್ರು. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಸೊ ಬ್ಯಾಂಗ್ಳೂರಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ನಂದಿ ಹಿಲ್ಸ್ನ ನೋಡ್ಕೊಂಬಂದ್ವಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಪ್ಲೇಸು. ನಾನಿಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ನೀವು ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿ ಸನ್ರೈಸ್ ನೋಡ್ಬೋದು, ಒಂದು ಹೈಕಿಂಗ್ ಕೂಡ ಮಾಡ್ಬೋದು. ತುಂಬ ವಾಕ್ವೇ ತುಂಬ ಲೆಂತ್ ಆಗಿರೋದು, ಸ್ಟ್ರೆಚ್ ಇದೆ ನಂದಿ ಸುತ್ತನೂ. ಸೊ ಒಳ್ಳೆ ಹೈಕಿಂಗ್ ಪ್ಲೇಸ್ ಕೂಡ. ಸೊ ಇಟ್ ಈಸ್ ವರ್ತ್ ವಿಸಿಟಿಂಗ್ ಅಂತಲೇ ಹೇಳ್ತೀನಿ. ಸಾಧ್ಯವಾದರೆ ಒಂದ್ಸರಿ ಭೇಟಿ ಕೊಡಿ. ಇಂಥ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.